ಕನ್ನಡ ಇಂಡಸ್ಟ್ರಿಯಲ್ಲಿ ಅನೇಕ ಬಾಲನಟ ನಟಿಯರು ಮಿಂಚಿದ್ದಾರೆ, ಹೆಸರು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ಬಾಲನಟ ಅಥವಾ ನಟಿಯರ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಮಿಂಚುವವರು ಕೆಲವೊಂದಷ್ಟು ಮಂದಿ ಈಗ ತಾನೇ ಉದ್ಭವ ಆಗ್ತಾ ಇದ್ರು. ಅದರಲ್ಲಿ ನಿಮಗೆಲ್ಲ ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನಾ ಮತ್ತು ಸಿದ್ದೇಗೌಡರ ಜೊತೆಗೇ ಇರ್ತಾ ಇದ್ದಂಥ ಬಾಲನಟಿ ನೆನಪಿರಬಹುದು. ಈಕೆಯ ಹೆಸರು ನಿಶಿತಾ. ಈಕೆ ಕೆಲವು ದಿನಗಳ ಕಾಲದವರೆಗೂ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಇದ್ರು. ಕಾಲು ಮುರಿದು ಹೋಗಿದೆ ಅನ್ನುವಂಥದ್ದೊಂದು ಪಾತ್ರ ಇತ್ತು. ಆದರೆ ಅಷ್ಟರ ಮಟ್ಟಿಗೆ ಈ ಹುಡುಗಿಯನ್ನ ಈ ಸೀರಿಯಲ್ನಲ್ಲಿ ತೋರಿಸ್ತಾನೆ ಇರಲಿಲ್ಲ. ಬರ್ತಾ 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 ಡೈರೆಕ್ಟರು ಅಥವಾ ಪ್ರೊಡ್ಯೂಸರು ಈ ಬಾಲನಟಿಯನ್ನ ಸೈಡ್ಲೈನ್ ಮಾಡಿಬಿಟ್ಟಿದ್ರು. ನೋಡೋಕೆ ತುಂಬಾ ಮುದ್ದಾಗಿದ್ದಂಥ ನಿಶಿತಾ ಬೇಬಿ ಶಾಮಿಲಿಗೆ ಹೋಲಿಸಲಾಗ್ತಾ ಇತ್ತು. ಬೇಬಿ ಶಾಮಿಲಿ ಅವರನ್ನೇ ನೋಡ್ದಂಗೆ ಫೀಲ್ ಆಗುತ್ತೆ ಅಂತ ಅನೇಕ ಮಂದಿ ಹೇಳಿದ್ದು ಕೂಡ ಇದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ಟಾಪ್ 1 TRPಯಲ್ಲಿ ಇದ್ರೂ ಕೂಡ ಎಲ್ಲಾ ಪಾತ್ರಗಳು ಮಹತ್ವವನ್ನು ಪಡ್ಕೊಂಡಿದ್ರು ಕೂಡ ಮೊದಲಿಗೆ ಈ ಬಾಲನಟಿಯನ್ನ ತೋರಿಸ್ತಾ ಇದ್ರು. ಕೊನೆಗೆ ಅದ್ಯಾಕೋ ಗೊತ್ತಿಲ್ಲ, ಮಗು ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಿಲ್ಲದ ಹಾಗೆ ಮಾಡ್ಬಿಟ್ರು. ಆ ಪಾತ್ರವನ್ನ ಎಂಡ್ ಮಾಡ್ಬಿಟ್ರು. ಆ ಪಾತ್ರವನ್ನ ತುಂಬಾ ಕೆಡ್ದಾಗಿ ಎಂಡ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲೂ ಕೂಡ ಬಾಲನಟಿ ನಿಶಿತಾರನ್ನ ನಿರ್ಲಕ್ಷಿಸಲಾಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ತುಂಬಾ ಜನಕ್ಕೆ ಬೇಸರ ಆಗಿತ್ತು. ಆದ್ರೆ ಕೆಲವೇ ದಿನಗಳಲ್ಲಿ ಗುಡ್ ನ್ಯೂಸ್ ಸಿಕ್ಕಿತ್ತು. ಇದೇ ಲಕ್ಷ್ಮೀ ನಿವಾಸಂ ಅನ್ನುವಂತ ಸೀರಿಯಲ್ ತೆಲುಗು ಇಂಡಸ್ಟ್ರಿಯಲ್ಲಿ ಪ್ರಸಾರ ಆಗೋಕೆ ಶುರುವಾಯಿತು. ಸೇಮ್ ಕತೆ, ಆದರೆ ಲಕ್ಷ್ಮೀ ನಿವಾಸಂ ಅನ್ನುವಂಥ ಹೆಸರಿನಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಪ್ರಸಾರ ಆಗೋಕೆ ಶುರುವಾಯಿತು. ಅಲ್ಲಿಗೆ ಬಾಲನಟಿ ನಿಶಿತಾ ಅದೇ ಪಾತ್ರಕ್ಕೆ ಸೂಟ್ ಆಗಿದ್ರು, ಸೆಟ್ ಆಗಿದ್ರು, ಸೆಲೆಕ್ಟೂ ಆಗಿದ್ರು. ಅಲ್ಲಿ ಅಭಿನಯಿಸ್ತಾ ಇದ್ರು. ಪರವಾಗಿಲ್ಲ, ಹುಡುಗಿಗೆಲ್ಲೋ ಒಂದು ಅವಕಾಶ ಸಿಕ್ತಲ್ಲ, ತುಂಬ ಮುದ್ದಾಗಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಒಳ್ಳೆ ಅವಕಾಶಗಳು ಸಿಗಲಿ ಅಂತ ಎಲ್ಲರ ಆಶೀರ್ವಾದ ಆಶ್ರಯ ಕೂಡ ಆಗಿತ್ತು. ಆದರೆ ಇದೀಗ ಒಂದು ಶಾಕಿಂಗ್ ವಿಚಾರ. ತೆಲುಗು ಇಂಡಸ್ಟ್ರಿಯಲ್ಲಿ ಈ ಹುಡುಗಿಯನ್ನು ಎಷ್ಟು ಕೆಡ್ದಾಗಿ ನಡೆಸ್ಕೊಂಡಿದ್ದಾರೆ, ಎಷ್ಟು ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನ ಅವರ ತಾಯಿ ಹೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ಎಂಥವರ ಕಣ್ಣಲ್ಲಾದ್ರೂ ನೀರು ಬರುತ್ತೆ. ಮಕ್ಕಳನ್ನ ಈ ರೀತಿಯಾಗಿ ನೋಡ್ತಾರಾ? ಒಬ್ಬ ಕಲಾವಿದೆಯನ್ನ ತೆಲುಗು ಇಂಡಸ್ಟ್ರಿಯಲ್ಲಿ ಇಷ್ಟು ಕೆಡ್ದಾಗಿ ಟ್ರೀಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಿಶಿತಾ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಅವರ ತಾಯಿ ತುಂಬ ಮುದ್ದಾಗಿ ರೆಡಿ ಮಾಡಿ ಒಂದಷ್ಟು ರೀಲ್ಸ್ಗಳನ್ನು ಮಾಡ್ತಾ ಇದ್ರು. ಸಿಕ್ಕಾಬಟ್ಟೆ ವ್ಯೂಸ್, 1 ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಬರ್ತಾ ಇತ್ತು. ಜೊತೆಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, 2 ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಈ ಬಾಲನಟಿಗೆ ಇಷ್ಟೆಲ್ಲ ಜನ ಫ್ಯಾನ್ ಫಾಲೋವಿಂಗ್ ಇದೆ ಅನ್ನೋದು ಖುಷಿಯ ವಿಚಾರ. ಲಕ್ಷ್ಮೀ ನಿವಾಸದಲ್ಲಿ ಇವರಿಗೆ ಅವಕಾಶ ಸಿಕ್ಕಿದಾಗ ತುಂಬ ಜನ ಖುಷಿ ಪಟ್ಟಿದ್ದಿದೆ. ಸೊ ಅಂತೂ ನಮ್ಮ ಕರ್ನಾಟಕದಲ್ಲಿರುವಂಥ ಹುಡುಗಿಗೆ ಅವಕಾಶ ಒಂದು ಸಿಕ್ತಲ್ಲ ಅಂತ. ಬಟ್ ಬಹುದಿನ ಆ ಆಸೆ ಉಳಿಲಿಲ್ಲ. ಆದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಸಿಕ್ತಾಗ್ಲೂ ಕೂಡ ತುಂಬಾ ಜನಕ್ಕೆ ಬೇಬಿ ಶಾಮಿಲಿ ತರ ಇವರು ಕೂಡ ಹೆಸರು ಮಾಡ್ತಾರೆ ಅಂತ ಅನ್ಸಿತ್ತು. ಮೊದಲಿಗೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ತೆಲುಗಿನ ಲಕ್ಷ್ಮೀ ನಿವಾಸಂ ಸೀರಿಯಲ್ನಲ್ಲಿ ಬರುವಂತ ಎಲ್ಲಾ ಪಾತ್ರಧಾರಿಗಳು ಕೂಡ ಈ ಹುಡುಗಿಯನ್ನ ತುಂಬಾ ಮುದ್ದು ಮಾಡ್ತಿದ್ರು, ತುಂಬಾ ಕ್ಲೋಸ್ ಆಗಿದ್ರು, ಅಭಿನಯ ಕೂಡ ಎಲ್ಲರೂ ಮೆಚ್ಕೊಂಡಿದ್ರು. ಆದ್ರೆ ಅಲ್ಲಿ ಏನಾಯ್ತು ಅಂತ ಅಂದ್ರೆ, ಸ್ಯಾಲ್ರಿ ಹಾಕಿಲ್ಲ. ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ ದುಡಿಸ್ಕೊಂಡಿದ್ದಾರೆ ಬಿಟ್ರೆ ಅವರಿಗೆ ಇನ್ ಟೈಮ್ ಆಗಿ ಸಂಬಳನ ಕೂಡ ಕೊಟ್ಟಿಲ್ಲ. ಅದಲ್ಲದೆ ನಿಶಿತಾ ತುಂಬಾ ಜ್ವರದಿಂದ ಬಳಲುತ್ತಿದ್ದಾಗ, ನರಳುತ್ತಿದ್ದಾಗ, ಶೂಟಿಂಗ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ, ಸುಸ್ತಾದಾಗ, ಹಾಸಿಗೆ ಹಿಡಿದಿದ್ದಾಗಲೂ ಕೂಡ ಸ್ವಲ್ಪನೂ ಮಾನವೀಯತೆ ಅನ್ನೋದು ಇಲ್ಲದೇನೆ ನಡೆಸ್ಕೊಂಡಿದ್ದಾರೆ. ಇಲ್ಲ, ಶೂಟಿಂಗಿಗೆ ಬರಲೇಬೇಕು ಅಂತ ಒತ್ತಡ ಹೇರಿ ಶೂಟಿಂಗಿಗೆ ಕರೆಸ್ಕೊಂಡಿದ್ದಾರೆ. ಅದಲ್ಲದೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಭಯ ಅನ್ನೋದಿರತ್ತೆ. ಬರಲಿಲ್ಲ ಅಂತಂದ್ರೆ ಅದನ್ನ ಮಾಡಿಸೋದಕ್ಕೆ ಹೋಗ್ಬಾರ್ದು. ಆದ್ರೆ ಬೇಕು ಅಂತ ಸ್ವಿಮ್ಮಿಂಗ್ ಪೂಲಿಗೆ ತಳ್ಳಿ ಶೂಟಿಂಗ್ ಮಾಡಿಸಿದ್ದಾರೆ. ಅವಳು ಆಗಲ್ಲ ಅಂತ ಅಳ್ತಾ ಇದ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಲ್ಲಿನ ಪ್ರೊಡ್ಯೂಸರ್ ಮಾತ್ರ ಬಿಟ್ಟಿಲ್ಲ. ರಾತ್ರಿ, ಅದರಲ್ಲೂ ಮಧ್ಯರಾತ್ರಿ 2 ಗಂಟೆ 2:30ಗೆ ಸ್ವಿಮ್ಮಿಂಗ್ ಪೂಲಿಗೆ ಇಳಿಸಿ ಶೂಟಿಂಗ್ ಆಗ್ಲೇಬೇಕು ಅಂತ ಹೇಳಿದ್ದಾರೆ. ಆಗ ಗೋಗರದ್ರು ಕೂಡ ಬಿಟ್ಟಿಲ್ಲ, ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋವನ್ನು ಕೂಡ ನಿಶಿತಾ ಅವರ ತಾಯಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೆ ಈ ಟಾರ್ಚರ್ ಪಾಠ ಅಥವಾ ಟಾರ್ಚರ್ ಹಿಸ್ಟ್ರಿ ನಿಲ್ಲಿಲ್ಲ, ಮುಂದುವರ್ಕೊಂಡು ಹೋಗಿದೆ. ಕರೆಂಟ್ ಶಾಕ್ ಅನ್ನ ಕೂಡ ನೀಡಲಾಗಿದೆ ಅನ್ನುವ ಆಘಾತಕಾರಿ ವಿಚಾರವನ್ನ ನಿಶಿತಾ ಅವರ ತಾಯಿನೇ ಹೇಳ್ಕೊಂಡಿದ್ದಾರೆ. ಹೌದು, ತನ್ನ ಮಗಳಿಗೆ ಶೂಟಿಂಗ್ ಸಂದರ್ಭದಲ್ಲಿ ತುಂಬಾನೇ ಟಾರ್ಚರ್ ಮಾಡಿದ್ದಾರೆ, ಕರೆಂಟ್ ಶಾಕ್ ಅನ್ನ ಕೂಡ ನೀಡಿದ್ದಾರೆ ಅನ್ನೋದನ್ನ ನಿಶಿತಾ ಅವರ ತಾಯಿ ಹೇಳ್ಕೊಂಡಿದ್ದಾರೆ. ಶೂಟಿಂಗ್ ಸೆಟ್ನಲ್ಲಿ ಶೂಟಿಂಗ್ ಮಾಡುವಾಗ ಬೇಕು ಅಂತ ಲೈಟ್ ಸೆಟ್ಗಳ ಮೇಲೆ ಬೀಳುವಂಥದ್ದು, ಒದ್ದಾಡುವಂಥದ್ದು ಮಾಡಿದ್ದಾರೆ. ನಾವೆಷ್ಟೇ ಕೇಳ್ಕೊಂಡ್ರು ಬೇಡ ಅಂತ ಹೇಳಿದ್ರು ಏನೂ ಆಗಲ್ಲ ಅಂತ ಬಲವಂತವಾಗಿ ಶೂಟ್ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಮಗಳಿಗೆ ಕರೆಂಟ್ ಶಾಕ್ ಕೂಡ ಹೊಡೆದಿದೆ, ನಾವು ಆಗ್ಲೂ ಏನೂ ಮಾತಾಡಿಲ್ಲ. ಶೂಟಿಂಗಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಬರಲೇಬೇಕು ಅಂತ ಹೇಳಿದ್ದಾರೆ. ಮಧ್ಯರಾತ್ರಿಯಲ್ಲಿ 3 ಗಂಟೆ 2:30 ರಾತ್ರಿಯಲ್ಲಿ ಶೂಟಿಂಗ್ ಅನ್ನು ಮುಗಿಸಿ ಮನೆಗೆ ಹೋಗಿ ಅಂತ ಕಳಿಸುವಾಗ ಕ್ಯಾಬ್ ಕೂಡ
ಬುಕ್ ಮಾಡಿಕೊಟ್ಟಿಲ್ಲ. ನಡು ರಸ್ತೆಯಲ್ಲಿ ಕೂತಿದ್ದು ಇದೆ, ನಡು ರಸ್ತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಇದೆ. ನಮ್ಗಲ್ಲಿ ಯಾರ ಮನೆ ಏನು ಗೆತ್ತ ಯಾವುದು ಗೊತ್ತಿಲ್ದಿದ್ರು ಕೂಡ ಮಗಳಿಗೆ ಶೂಟಿಂಗಲ್ಲಿ ಅನ್ಯಾಯ ಆಗಬಾರ್ದು ಅಥವಾ ಶೂಟಿಂಗ್ ಅವ್ರಿಗೆ ನಮ್ಮಿಂದ ಲಾಸ್ ಆಗಬಾರ್ದು ಅಂತ ಶೂಟಿಂಗಿಗೆ ಹೋದಾಗ ಮಧ್ಯರಾತ್ರಿ ನಮಗೇನೂ ವ್ಯವಸ್ಥೆ ಮಾಡದೆ ಕಳಿಸಿದ್ದಾರೆ. ಈಗ ನೋಡಿದ್ರೆ ಇದಕ್ಕಿದ್ದ ಹಾಗೆ ಪಾತ್ರದಿಂದನೇ ಕಿತ್ತಾಕ್ಬಿಟ್ಟಿದ್ದಾರೆ. ನಮಗೊಂದು ಇನ್ಫಾರ್ಮ್ ಕೂಡ ಮಾಡಿಲ್ಲ. ನಾವು ಶೂಟಿಂಗಿಗೆ ಅಂತ ಹೋದಾಗ ಅಲ್ಲಿ ನಿಶಿತಾ ಬದಲು ಆ ಪಾತ್ರದ ಬದಲು ಬೇರೆ ಹುಡುಗಿ ಇದ್ರು. ಇವ್ರು ಯಾರು ಅಂತ ಕೇಳಿದಾಗ ಇನ್ಮೇಲೆ ಈ ಪಾತ್ರವನ್ನ ಇವರೇ ನಿಭಾಯಿಸ್ತಾರೆ ಅಂತ ಹೇಳಿದ್ದಾರೆ. ನಮಗೊಂದು ಇನ್ಫಾರ್ಮ್ ಮಾಡದೆ ಈ ರೀತಿಯಾಗಿ ನಮ್ಮನ್ನ ನಡೆಸ್ಕೊಂಡಿರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಅಂತ ಅವರ ತಾಯಿ ಹೇಳ್ಕೊಂಡಿದ್ದಾರೆ. ಜಿ ತೆಲುಗು ಅವರಿಗೆ ಟ್ಯಾಗ್ ಮಾಡಿ ಇದಕ್ಕೆ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಶೂಟಿಂಗ್ ಅಲ್ಲಿ ಬ್ಯುಸಿ ಇರೋದ್ರಿಂದ ಇನ್ನೊಂದು ವಾರ ಟೈಮ್ ಕೊಡಿ, ಅಸಲಿ ಮ್ಯಾಟರ್ ಏನು ಅನ್ನೋದನ್ನ ಹೇಳ್ತೀನಿ ಅಂತ ನಿಶಿತಾ ಅವರ ತಾಯಿನೇ ಹೇಳ್ಕೊಂಡಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಂತ ಹುಡುಗಿ ತೆಲುಗು ಇಂಡಸ್ಟ್ರಿಗೆ ಹೋಗಿ ಇಷ್ಟೆಲ್ಲ ಅನುಭವಿಸಿದ್ದು ಕನ್ನಡಿಗರಿಗೂ ಕೂಡ ಬೇಸರದ ಸಂಗತಿ. ಆದ್ರೆ ಕೆಲವರು ನಿಶಿತಾ ತಾಯಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲೇ ಇರಿ, ಇಲ್ಲಿ ನಿಮ್ಗೆ ಏನ್ ಕೊರತೆ ಆಗಿದೆ, ಅವಕಾಶಗಳು ನಿಧಾನವಾಗಿ ಸಿಗುತ್ತೆ, ಯಾಕೆ ಬೇರೆ ಇಂಡಸ್ಟ್ರಿಗೆ ಹೋಗಿ ಈ ತರ ಅನ್ಯಾಯ ಮಾಡ್ಕೊಂಡು ಬರ್ತೀರಾ, ಬೇರೆ ಇಂಡಸ್ಟ್ರಿಗೆ ಮೆರಿಬೇಕು ಅಂತ ಹೋಗೋ ನಿಮ್ಗೆಲ್ಲ ಹೀಗೆ ಆಗ್ಬೇಕು ಅಂತ ಕೆಲವರು ಹೇಳ್ತಾ ಇದ್ರೆ ಆ ಮುಗ್ಧ ಹುಡುಗಿಯನ್ನ ಇಟ್ಕೊಂಡು ನೀವ್ಯಾಕೆ ಇಷ್ಟ್ರ ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ದೀರಾ? ಪೋಷಕರಾದವರು ಮಗಳನ್ನ ಮೊದಲಿಗೆ ಲಾಲನೆ ಪಾಲನೆ ಮಾಡಬೇಕು, ಸ್ಕೂಲಿಗೆ ಕಳಿಸಿ, ಕಲ್ಚರಲ್ ಆಕ್ಟಿವಿಟೀಸ್ಗೆ ಸೇರಿಸಿ. ಆದ್ರೆ ಮಧ್ಯರಾತ್ರಿಯಲ್ಲಿ ಬೆಳಗಿನ ಜಾವ ಶೂಟಿಂಗ್ ಮಾಡಿಸಿ ಹಿಂಸೆ ಕೊಡಬೇಡಿ. ಮೊದಲು ಆ ಹುಡುಗಿಗೆ ನೀವು ವಿದ್ಯಾಭ್ಯಾಸ ಕೊಡಿಸಿ. ತಂದೆ ತಾಯಿ ಆದವ್ರು ನೀವು ಕರೆಕ್ಟ್ ಆಗಿದ್ದಿದ್ರೆ ಆ ಮಗುಗೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ ಅಂತ ನಿಶಿತಾ ಅವರ ತಾಯಿಗೆ ಕೆಲವರು ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾರೆ. ಈ ಚಿಕ್ಕ ವಯಸ್ಸಿನಲ್ಲಿ ಆಕೆಯಿಂದ ದುಡಿಸ್ಕೊಂಡು ತಿನ್ನುವಂಥದ್ದು ನಿಮಗೇನು ಅಂತ ಪ್ರಶ್ನಿಸ್ತಾ ಇದ್ದಾರೆ. ನಿಶಿತಾ ಕೆಲವು ತಿಂಗಳ ಹಿಂದೆ 20 ಲಕ್ಷದ ಒಂದು ಕಾರನ್ನು ಕೂಡ ತೆಗೆದುಕೊಂಡಿದ್ರು. ಅದು ನಿಶಿತಾ ಅವರ ದುಡ್ಡೆ. 6ನೇ ವಯಸ್ಸಿನಲ್ಲಿ 20 ಲಕ್ಷದ ಕಾರನ್ನು ತೆಗೆದುಕೊಳ್ಳುವಷ್ಟು ದುಡಿಸ್ತಿದ್ದೀರಾ ಅಂತ ಅಂದ್ರೆ ಮೊದಲು ನಿಮ್ಮೇಲೆ ಕೇಸ್ ಹಾಕಬೇಕು ಅಂತ ನಿಶಿತಾ ಅವರ ತಂದೆ ತಾಯಿಯ ವಿರುದ್ಧವಾಗಿ ಜನ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಬಾಲಕಲಾವಿದರು ಇರಲೇಬಾರ್ದಾ? ಇದು ಅವರ ಪೋಷಕರ ತಪ್ಪ ಅಥವಾ ತೆಲುಗು ಇಂಡಸ್ಟ್ರಿ ಅವರ ತಪ್ಪ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.